ಪಾಸ್ ಆದ್ಮೇಲೆ ನೋಡ್ಕೊಳ್ಳೋದಣ್ಣ. ಸೊ 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ? ಫಸ್ಟ್ PUC. ಫಸ್ಟ್ PUC. ಫಸ್ಟ್ PUC ಎಲ್ಲ ಏನ್ ತಗೋಬೇಕು ಅಂತ ಅನ್ಕೊಂಡಿದ್ರ ಸರ್? ಹೆಂಗಿತ್ತು ಎಕ್ಸಾಮು? ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂತಂದ್ರೆ ಚೆನ್ನಾಗಿತ್ತು. ಎಷ್ಟು ಬರ್ಬೋದು ನಿಮ್ದು? ಔಟ್ ಆಫ್ ಔಟ್. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಹೇಳ್ಕೊಟ್ರಾ? ನಮ್ ರೂಮ್ಗೆ ಯಾರು ಹೇಳ್ಕೊಡ್ಲಿಲ್ಲ. ಯಾರು ಹೇಳ್ಕೊಟ್ಟಿಲ್ಲ? ನಿಜ ಹೇಳ್ಬಿಡಿ, ಸುಳ್ಳು ಹೇಳ್ಬಿಡಿ. ನಿಜ ಯಾರು ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟಿದ್ರೆ ಔಟ್ ಆಫ್ ಔಟ್ ಗಿಂತ ಜಾಸ್ತಿನೇ ಬರ್ತಿತ್ತು. ಹೇಳ್ಕೊಟ್ಟಿದ್ರೆ ಔಟ್ ಆಫ್ ಔಟ್ ಗಿಂತ ಜಾಸ್ತಿನೇ ಬರ್ತಿತ್ತು. ಬಾ ಎಕ್ಸಾಮ್ ಬರ್ದಾ? ಬರ್ದೆ ಅಣ್ಣ. ಹೆಂಗಿತ್ತು ಎಕ್ಸಾಮು? ಚೆನ್ನಾಗಿತ್ತಣ್ಣ. ಎಲ್ಲ ಹೇಳ್ಕೊಟ್ರು ಅಂತವ್ರೆ. ಯಾರು ಹೇಳಲಿಲ್ಲ ಅಣ್ಣ. ಇವತ್ತು ಯಾವ್ದು ಇದು ಎಕ್ಸಾಮು? ಇಂಗ್ಲಿಷು. ನಿಜ ಇಂಗ್ಲಿಷು? ಮ್ಯಾಕ್ಸ್ ಅಲ್ವಾ? ಇಂಗ್ಲಿಷ್ ಅಲ್ವಣ್ಣ? ಇಂಗ್ಲಿಷಾ? ಎಷ್ಟು ಬರ್ಬೋದು? ಒಂದ್ 80 ಬರ್ಬೋದು. ಈಗ 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿ? 10th ಆದ್ಮೇಲೆ ಡಿಪ್ಲೊಮಾ ಮಾಡ್ಬೇಕು ಅಂತ. ಡಿಪ್ಲೊಮಾ ಯಾಕೆ ಡಿಪ್ಲೊಮಾ ಮಾಡ್ಬೇಕು ಅಂತ ಅನ್ಕೊಂಡಿದಿ? ಅಲ್ಲಿ ಆರಾಮಾಗಿರ್ಬೋದಲ್ಲ ಓಡಾಡ್ಕೊಂಡಿ. ಒಟ್ನಲ್ಲಿ ಡಿಪ್ಲೊಮಾ ಮಾಡ್ಬೇಕು. ಎಕ್ಸಾಮ್ ಬರ್ದಾ? ಬರ್ದೆ. ಹೆಂಗಿತ್ತು ಎಕ್ಸಾಮು? ಚೆನ್ನಾಗಿತ್ತು. ಇವತ್ತು ಯಾವ್ದು ಇದೆ ಎಕ್ಸಾಮು? ಇಂಗ್ಲಿಷು. ಮ್ಯಾಕ್ಸ್ ಅಲ್ವಾ? ಇಲ್ಲ ಕಣ. ಇಂಗ್ಲಿಷಾ? ಎಷ್ಟು ಬರ್ಬೋದು? 45. ಪಾಸಿಂಗ್ ಮಾರ್ಕ್ಸ್ ಸಾಕಾ? ಸಾಕೋಣ. ಇದು 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿ? ಪಾಸ್ ಆದ್ಮೇಲೆ ನೋಡ್ಕೊಳ್ಳೋದಣ್ಣ. ಪಾಸ್ ಆದ್ಮೇಲೆ ನೋಡ್ಕತ್ಯಾ? ನಿಮ್ಮ ಅಪ್ಪ ಅಮ್ಮ ವಿಡಿಯೋ ನೋಡಿದ್ರೆ ಏನ್ ಮಾಡ್ತೀಯ? ಏನ್ ಮಾಡೋಣ? ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಏನ್ ಮಾಡೋಣ ಅಂದ್ರೆ ಅವ್ರು ಕೇಳಿದ್ರೆ ಪಾಸ್ ಆಗಲ್ವ ನೀನು ಅಂತ? ಪಾಸ್ ಐತಿ. ಇವತ್ತು ಯಾವ್ದು ಎಕ್ಸಾಮು? ಗಣಿತ ಅಂತವ್ರೆಲ್ಲವಾ? ಇಂಗ್ಲಿಷಾ? ಎಷ್ಟು ಬರ್ಬೋದು ಮಾರ್ಕ್ಸ್? ಔಟ್ ಆಫ್ ಔಟ್. ಸೊ ಎಲ್ಲ ಹೇಳ್ಕೊಟ್ರು ಅಂತ? ನಿಜ ಹೇಳ್ಕೊಟ್ರಾ? ಇಲ್ಲ ಹೇಳ್ಕೊಟ್ರು ಅಂತ. 10th ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ನಾವು ಸೈನ್ಸ್ ತಗೋಬೇಕು. ಸೈನ್ಸ್ ಯಾಕೆ? ಸೈನ್ಸ್ ಡಾಕ್ಟರ್ ಆಗ್ಬೇಕಂತ.